ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ದೇವರ ದಾಸಿಮಯ್ಯ ಜಯಂತಿಯ ಭಾಷಣ ನೋಡ್ತೋಣ. ಯಾವ ರೀತಿ ಭಾಷಣ ಮಾಡಬೇಕು ಅದನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಈ ಒಂದು ಭಾಷಣದ ಸೂಚನೆ ಏನಂತೀರಾ, ಇಲ್ಲಿ 1ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬಿಡಿ. 1ರಿಂದ 10 ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತು ನಂತರ ಪಾಯಿಂಟ್ಗಳನ್ನು ಬಿಟ್ಬಿಡಿ. ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಆವಾಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಆಗ ಕೇಳೋರಿಗೆ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ. ರೈಟ್. ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಏನ್ ಮಾಡ್ತೇನೆ ಅದಕ್ಕಿನ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಓಕೆನಾ. ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ಇಂದು ದೇವರ ದಾಸಿಮಯ್ಯ ಜಯಂತಿ. ಇಂದು ದೇವರ ದಾಸಿಮಯ್ಯ ಜಯಂತಿ. 3ನೇ ಪಾಯಿಂಟ್, ದೇವರ ದಾಸಿಮಯ್ಯ ಕನ್ನಡದ ಮೊದಲ ವಚನಕಾರರು ಎಂದು ಗುರುತಿಸಲಾಗಿದೆ. ದೇವರ ದಾಸಿಮಯ್ಯ ಕನ್ನಡದ ಮೊದಲ ವಚನಕಾರರು ಎಂದು ಗುರುತಿಸಲಾಗಿದೆ. 4ನೇ ಪಾಯಿಂಟ್, ಅವರು ವಿಜಯಪುರ ಜಿಲ್ಲೆಯ ಮುದನೂರು ಗ್ರಾಮದಲ್ಲಿ ಜನಿಸಿದರು. 5ನೇ ಪಾಯಿಂಟ್, ಅವರಿಗೆ ಜೇಡರ ದಾಸಿಮಯ್ಯ ಎಂಬ ಹೆಸರು ಇದೆ. ಮೇಲಿಂದ ನೋಡ್ತಾ ಹೋಗಿ, ಪಾಯಿಂಟ್ ಬಿಟ್ಟು ವಿಷಯ ಮಾತ್ರ ಹೇಳ್ತಾ ಹೋಗಿ. ಎಲ್ಲರಿಗೂ ಶುಭೋದಯ. ಇಂದು ದೇವರ ದಾಸಿಮಯ್ಯ ಜಯಂತಿ. ದೇವರ ದಾಸಿಮಯ್ಯ ಕನ್ನಡದ ಮೊದಲ ವಚನಕಾರರು ಎಂದು ಗುರುತಿಸಲಾಗಿದೆ. ಅವರು ವಿಜಯಪುರ ಜಿಲ್ಲೆಯ ಮುದನೂರು ಗ್ರಾಮದಲ್ಲಿ ಜನಿಸಿದರು. ಅವರಿಗೆ ಜೇಡರ ದಾಸಿಮಯ್ಯ ಎಂಬ ಹೆಸರು ಇದೆ. 6ನೇ ಪಾಯಿಂಟ್ ನೋಡಿ, ಅವರು ಬಟ್ಟೆ ನೇಯುವ ನೇಕಾರಿಕೆಯ ಕೆಲಸ ಮಾಡುತ್ತಿದ್ದರು. 7ನೇ ಪಾಯಿಂಟ್, ಶಿವನ ಸ್ತುತಿಯ ವಚನಗಳನ್ನು ರಚಿಸಿದ ಅವರ ವಚನಗಳ ಅಂಕಿತ ರಾಮನಾಥ. ಮತ್ತೊಮ್ಮೆ ನೋಡಿ, ಶಿವನ ಸ್ತುತಿಯ ವಚನಗಳನ್ನು ರಚಿಸಿದ ಅವರ ವಚನಗಳ ಅಂಕಿತ ರಾಮನಾಥ. 8ನೇ ಪಾಯಿಂಟ್, ಅವರು ಸಮಾನತೆ ಮತ್ತು ಸತ್ಯವನ್ನು ತಮ್ಮ ವಚನಗಳಲ್ಲಿ ಹೇಳಿದರು. ಮತ್ತೊಮ್ಮೆ ನೋಡಿ, ಅವರು ಸಮಾನತೆ ಮತ್ತು ಸತ್ಯವನ್ನು ತಮ್ಮ ವಚನಗಳಲ್ಲಿ ಹೇಳಿದರು. 9ನೇ ಪಾಯಿಂಟ್, ಅವರು ಕೈಲಾಸದ ಶಿವನೇ ಭೂಮಿಯಲ್ಲಿ ದಾಸಿಮಯ್ಯನಾಗಿ ಅವತರಿಸಿದರೆಂದು ನಂಬಿಕೆ ಇದೆ. ಓಕೆ. ಮತ್ತೊಮ್ಮೆ, ಅವರು ಕೈಲಾಸದ ಶಿವನೇ ಭೂಮಿಯಲ್ಲಿ ದಾಸಿಮಯ್ಯನಾಗಿ ಅವತರಿಸಿದರೆಂದು ನಂಬಿಕೆ ಇದೆ. 10ನೇ ಪಾಯಿಂಟ್,
ಅಂತೇಳಿ ಅವರು ಬರೆದ ವಚನಗಳು ಇಂದಿಗೂ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸುತ್ತವೆ. ನಮಗೆ ಒಳ್ಳೆಯ ದಾರಿಯನ್ನು ತೋರಿಸುತ್ತದೆ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ. ಓಕೆ, ನನ್ನ ಪುಟ್ಟ ಭಾಷಣ ಮುಗಿಸುವೆ. ಜೈ ದಾಸಿಮಯ್ಯ, ಜೈ ಕನ್ನಡ ತಾಯಿ. ಜೈ ದಾಸಿಮಯ್ಯ, ಜೈ ಕನ್ನಡ ತಾಯಿ ಅಂತ ಕೊನೆಗೆ ಹೇಳ್ತಾ ಹೋಗಿ. ಓಕೆ, ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.